ಪಪ್ಪಿ ಕಾಣೆಯಾಗಿದೆ. ಹುಡುಕಿ ಕೊಟ್ಟವರಿಗೆ 10,000 ಬಹುಮಾನ ಕೊಡಲಾಗುವುದು. ನಮ್ಮೂರಾಗ ಹಗಲು ರಾತ್ರಿ ಎಮ್ಮೆ ಹುಡುಕಿದ್ರು 1 ರೂಪಾಯಿ ಕೊಡಲ್ಲ, ಇಲ್ಲಿ 10,000 ರೂಪಾಯಿ ಕೊಡ್ತಾರೆ ಅಂದ್ರೆ ಭಾರಿ ಲೇವು. ಓಕೆ, ಈಗ ನಿಮಗೆ ಇಂಡಸ್ಟ್ರಿನಲ್ಲಿ ಒಂದು ಅನುಭವ ಅಂತ ಇದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ. ಬಟ್ ಅನುಭವ ಅನ್ನೋದು ದೊಡ್ಡದು ಸಿಕ್ಕಿದೆ. ಕರೆಕ್ಟ್. ಅದು ಹಸು ಇದ್ದಾಗ ಅದು ಒಂಥರ ಆಗೋದು. ಅವ್ರು ಚಿಕ್ಕಪ್ಪಗೆ ಹೇಳಿದೆ, ಮುಗಿತಾ ದೊಡ್ಡಪ್ಪ ಬಂದೆ ಅಣ್ಣ ಅವ್ರಿಗೊಂದ್ಸತಿ ಹೇಳ್ಬಿಡೋಣ, ಅವರೇ ಮೇನ್. 20 ಸತಿ ಉಚ್ಚಿ ಹೋದ್ನಿ ಅಂದ್ರ ಏಸಂತ್ರು ಹೋಗದಾಕಿ ಸಾಕಾಗಿ ಹೋಯ್ತು ನಿನ್ ಸಲುವಾಗಿ. ರಾತ್ರಿ ನನಗೆ ನೆನಪೈತೆ, ಎದ್ ಬಂದು ಇಲ್ಲಿ ಹೋಯ್ದಿ ನಾನು. ನೀನ್ ಒಯ್ಲಾರ್ದೆ ನಾಚಿಗೆ ಗುಚ್ಚಿ ನಿಮ್ಮ ಅಪ್ಪ ಹೋದ್ ನಾನು. ಟಾಯ್ಲೆಟ್ಗೆ ಹೋಗ್ತಾರಲ್ಲ, ಇಲ್ಲೇ ನಮ್ಮ ವಾಶ್ರೂಮ್ ಬಾತ್ರೂಮ್ ಇದೆ ಹೋಗಲ್ಲ ಅಂತ. ಇಲ್ಲಿ ಹೋದ್ರೆ ನಂಗೆಲ್ಲ ಬರಂಗಿಲ್ಲ, ಹೊರಗೆ ತಣ್ಣಗೆ ಗಾಳಿ. ಅಸಲ್ ಕುಂತ್ ಕಲ್ತಿದ್ದಕ್ಕಿಂತ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ. ಬೆಂಗಳೂರು ಉಸಿರಾಡಕ್ಕೆ ಗಾಳಿ ಇಲ್ಲ, ನನ್ನ ಮಗನಿಗೆ ಎಲ್ಲ ತಣ್ಣನ ಗಾಳಿ. ಹಾಯ್ ಹಲೋ ನಮಸ್ಕಾರ. ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲಿ ನಾನು ಇವತ್ತು ಒಂದು ಸೂಪರ್ ಡೂಪರ್ ಸ್ಪೆಷಲ್ ಎಪಿಸೋಡಲ್ಲಿದ್ದೀನಿ. ನನಗೆ ಫುಲ್ ಖುಷಿ ಆಗ್ತಾ ಇದೆ. ಒಂದು ಸಿನಿಮಾ ಅಂತಂದರೆ ಅದು ತುಂಬ ದೊಡ್ಡ ಕನಸು. ಅದನ್ನು ಕನಸು ಕಾಣೋದ್ರಿಂದ ಹಿಡಿದು ನಮಗೆ ಕತ್ಲೆ ಕೋಣನಲ್ಲಿ ಕೂರಿಸಿ ಹಿಡಿದಿಟ್ಟು ತೋರಿಸೋವರೆಗೂ ಇದೆಲ್ಲ ಅದು ತುಂಬ ದೊಡ್ಡ ಜರ್ನಿ ಆ್ಯಂಡ್ ತುಂಬ ಬ್ಯೂಟಿಫುಲ್ ಜರ್ನಿ. ಅಂಥದ್ದೊಂದು ಜರ್ನಿನ ಇವತ್ತು ರಿವೀಲ್ ಮಾಡೋದಕ್ಕೆ ನನ್ನ ಜೊತೆ ಇದ್ದಾರೆ. ನನ್ನದು ದೆನ್ ತುಂಬ ಖುಷಿ ಆಗ್ತಿದೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನನ್ನ ಶೋನಲ್ಲಿ ವೆಲ್ಕಮ್ ಮಾಡೋದಕ್ಕೆ. ಆಯುಷ್ ಮಲ್ಲಿ ಅವರು, ನಿಮಗೆ ಇತ್ತೀಚೆಗೆ ಒಂದಷ್ಟು ವೀಡಿಯೋಸು ರೀಲ್ಸು ಎಲ್ಲ ವೈರಲ್ ಆಗಿರೋದನ್ನ ನೀವು ನೋಡಿರ್ತೀರ. ಅದು ನಿಜವಾಗ್ಲೂ ಉತ್ತರ ಕರ್ನಾಟಕ ಭಾಷೆ ಅಂದರೆ ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲಿ ಫ್ರೇಮ್ ಇಟ್ಟರೂ ಸೂಪರಾಗಿ ಬರುತ್ತಲ್ಲ, ಹಂಗೆ ಆ ಭಾಷೆನಲ್ಲಿ ನೀವು ಏನು ಮಾತಾಡಿದ್ರೂ ಸೂಪರೇ. ಸೊ ಹಾಗೆ ಇವತ್ತು ಆಯುಷ್ ಮಲ್ಲಿ ಅವರು ಪಪ್ಪಿ ಅನ್ನೋ ಒಂದು ಬ್ಯೂಟಿಫುಲ್ ಮೂವಿನ, ಹಾರ್ಟ್ ಟಚಿಂಗ್ ಮೂವಿನ, ಕಾಮಿಡಿ ಆಗಿರೋ ಮೂವಿನ ಹೊತ್ತು ನಮ್ಮ ಮುಂದೆ ಬಂದಿದ್ದಾರೆ. ಅವ್ರಿಗೊಂದು ಬಿಗ್ ಸಕ್ಸಸ್ ಸಿಗಲಿ ಅಂತ ವಿಶ್ ಮಾಡ್ತಾ ಅವ್ರನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋತಾ ಇದ್ದೀನಿ. ಹಾಯ್ ಮಲ್ಲಿ, ನೀನೆಲ್ಲಿ? ನಾವು ನಿಮ್ಮ ಸ್ಟುಡಿಯೋದಲ್ಲಿ. ಸೊ ಸ್ವೀಟ್, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದ್ದೀರಾ? ಅಂದರೆ ಸಿನಿಮಾ ಆದಮೇಲೆ ಹೇಗಿದ್ದೀರಾ ಅಂತ ಕೇಳೋದಿದೆ ಅಲ್ಲ, ಅದು ಮಾಮೂಲಾಗಿ ಕೇಳೋದಲ್ಲ. ಸಿನಿಮಾ ಮಾಡಿದವ್ರನ್ನ ಸ್ಪೆಷಲಾಗಿ ಕೇಳ್ತೀವಿ ಹೇಗಿದ್ದೀರಾ ಅಂತ. ಸೊ ಹಾಗೆ ಸಿನಿಮಾ ಮಾಡಿದ್ಮೇಲೆ ಹೇಗಿದ್ದೀರಾ? ಸಿನಿಮಾ ಮಾಡೋವರೆಗೂ ಖುಷಿಯಾಗಿದ್ವಿ. ಸಿನಿಮಾ ಮಾಡಿದ್ಮೇಲೆ ಸಿನಿಮಾ ಈಸಿ, ಬಿಸ್ನೆಸ್ ಸಿನಿಮಾ ಮಾಡೋದು ಈಸಿ 100%. ಬಿಸ್ನೆಸ್ ಮಾಡೋದು ತೆರೆ ಮೇಲೆ ತಂದು ಜನರಿಗೆ ತೋರಿಸೋದು ಇದೆಯಲ್ಲ, ಅದು ತುಂಬ ಕಷ್ಟ. ನಿಮ್ಮ ಹೆಸರು ಒಂಥರ ಆಯುಷ್ ಮಲ್ಲಿ ಅಂದ ತಕ್ಷಣ ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ಯಾಕಂದರೆ 2 ಥರ ಹೆಸರು ಒಟ್ಟಿಗೆ ಸೇರಿದೆ ಇಲ್ಲಿ. ಹೆಂಗೆ ಇದು? ಆಯುಷ್ ನೀವು ಇಟ್ಕೊಂಡಿರೋದಾ, ಮಲ್ಲಿ ಅಪ್ಪ ಇಟ್ಟಿರೋದಾ? ಇಲ್ಲ, ಮಲ್ಲಿ ಅಂದರೆ ಆ್ಯಕ್ಚುಲಿ ನನ್ನ ಹೆಸರು ಮಲ್ಲಿಕಾರ್ಜುನ್. ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಜನ ಮಲ್ಲಿ ಅವರು ಅಂತ ಇರೋದ್ರಿಂದ ಅದಕ್ಕೂ ಮುಂದೆ ಒಂದು ಸೇರಿಸ್ಕೊಂಡಿರೋದು ಆಯುಷ್ ಅಂದರೆ. ಮಲ್ಲಿ ಅನ್ನೋದು ನನ್ನ ಪೆಟ್ ನೇಮ್. ಅದಕ್ಕೆ ಕೇಳಿದೆ ನಾನು, ಆಯುಷ್ ಮಲ್ಲಿ ಏನೋ ವಿಶೇಷವಾಗಿದೆ ಅಲ್ಲ ಇದು ಹೆಸರು ಅಂತ. ಓಕೆ, ಈಗ ನಿಮಗೆ ಇಂಡಸ್ಟ್ರಿನಲ್ಲಿ ಒಂದು ಅನುಭವ ಅಂತ ಇದ್ದರೆ ಅದ್ರ ಬಗ್ಗೆ ಹೇಳೋದಾದ್ರೆ. ಅನುಭವ ಅಂದರೆ ಮೇಡಮ್ ಒಂದು 16-17 ಇಯರ್ಸ್ ಆಯಿತು ನಾವು ಇಂಡಸ್ಟ್ರಿಗೆ ಬಂದು. ಸೊ ಫಸ್ಟ್ ಬಿಗಿನಿಂಗ್ ಇವಾಗಿದ್ದಂಗೆಲ್ಲ ಮೊದಲಿದ್ದಿಲ್ಲ, ಮೊದಲೆಲ್ಲ ತುಂಬ ಸ್ಟ್ರಗಲ್ಲು. ಸೊ ಫಸ್ಟ್ ಎಲ್ಲ ಬಿಗಿನಿಂಗ್ ನಾವು ರಂಗೋಲಿ, ಜೋಕಾಲಿ, ಮಾಂಗಲ್ಯ ಅಂತ ಸೀರಿಯಲಲ್ಲಿ ಅದಕ್ಕೆ ಲೈಟ್ ಮ್ಯಾನ್ ನಾನು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಬಂದಿರೋದು ನಾನು ಲೈಟ್ ಮ್ಯಾನ್ ಆಗಿ ಆ ಸೀರಿಯಲಲ್ಲಿ. ಸೊ ಅಲ್ಲಿಂದ ಅದೇ ಸೀರಿಯಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಲಾಸ್ಟು ಮಾಂಗಲ್ಯ ಅಂತ ಸೀರಿಯಲ್ ಮಾಡಿದ್ರು. ಸೊ ಅಲ್ಲಿಂದ ನಮ್ಮ ಜರ್ನಿ ಸಿನಿಮಾ ಇಂಡಸ್ಟ್ರಿಗೆ ಶುರುವಾಯಿತು. ನಿಮ್ಮದು ಉತ್ತರ ಕರ್ನಾಟಕ ಊರು ಸಿಂಧೋಗಿ ಅಂದ್ರೆ ಅಲ್ಲ? ಸಿಂಧನೂರು, ರಾಯಚೂರು ಡಿಸ್ಟಿಕ್ ಸಿಂಧನೂರು. ಅಲ್ಲಿಂದ ಇಲ್ಲಿ ಬಣ್ಣ ಹೆಂಗೆ ಎಳ್ಕೊಂಬಂತು ಅಂತ ಅದು ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಸುಮಾರು ಗೊತ್ತಾಗಿದ್ದೇನಂತಂದರೆ, ನಮ್ಮ ಭಾಗದ ಎಷ್ಟೋ ಯುವಕರು ಸಿನಿಮಾ ಬಗ್ಗೆ ತುಂಬ ಕನಸು ಕಾಣ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದವರು ಇವತ್ತಿಗೂ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ನೋಡಿದರೆ ಆಲ್ಮೋಸ್ಟ್ ಒಂದು 60-70% ಟೆಕ್ನಿಷಿಯನ್ಸ್ ಅವರೇ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಬಣ್ಣ ನಮ್ಮ ಸೈಡರ್ಗೆ ಅದು ಆಕರ್ಷಣೆ ಅಷ್ಟಾಗುತ್ತೆ. ಸೊ ಅಷ್ಟು ಜನರಲ್ಲಿ ನಾನು ಒಬ್ಬ ಅಂತಲೇ ಹೇಳ್ಬೋದು. ಹೆಂಗೆ ಬಂದ್ರಿ ನೀವು? ಯಾರ ಮುಖಾಂತರ ಬಂದ್ರಿ? ಹೆಂಗೆ ಶುರುವಾಯ್ತು ಜರ್ನಿ? ಇಲ್ಲ, ಯಾರ ಮುಖಾಂತರ ಇಲ್ಲ. ಸೊ PUC ಮುಗೀತು, ನಾನು ಓದಿದ್ದೆಲ್ಲ ಗದಗಲ್ಲಿ. ಸೊ ಅಲ್ಲಿಂದ ನಮ್ಮ ಗದಗ ಅಂದ್ರೆ ಗ್ರಂಥಗಳ ನಾಡೋದು, ಮುದ್ರಣ ರಾಶಿ ಅದು. ಹೌದು, ಅಲ್ಲಿ ನಮ್ಮದು ಶಿಕ್ಷಣ PUC ಮುಗೀತು. ಸೊ ಅಲ್ಲಿಂದ ಜೀವನ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ, ಮನೆಯಲ್ಲೆಲ್ಲ ಪ್ರಾಬ್ಲಮ್. ಸೊ ಹಾಗಾಗಿ ಏನಾದರೂ ಜೀವನ ಕಟ್ಟಬೇಕಂತ ದಾರಿ ತೋರಿಸಿದ್ದೆ ಬೆಂಗಳೂರು ಬಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಎಲ್ಲೋ ಇದ್ದರು, ಚಿಕ್ಕ ರೂಮಲ್ಲಿ ಅವ್ರ ಜೊತೆ ಎಲ್ಲ ಸೇರಿಕೊಂಡು. ಸೊ ನನಗೆ ಬೇರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಬೇರೆ ಏನೋ ಸಿನಿಮಾ ಇಂಡಸ್ಟ್ರಿ ಅದು ಮೊದಲಿಂದನೇ ಇತ್ತು, ಅದರಲ್ಲಿ ಏನೋ ಮಾಡ್ಬೇಕಂತ. ಸೊ ಹಂಗಾಗಿ
ಆ ಲೈನ್ಗೆ ಸೇರ್ಕೊಂಡೆ. ಗದುಗಿನ ವೀರನಾರಾಯಣ. ಅಯ್ಯೋ, ಗದುಗಿಂದ ಅಲ್ಲಿ ಮುಗಿಸಿ ನೋಡಿ ಹೆಂಗಿರುತ್ತೆ ಅಲ್ವಾ ಆ ಜರ್ನಿನೇ ಒಂಥರ ವಿಶೇಷ. ಅದ್ರಲ್ಲೂ ಆ ಊರಿನ ಹೆಸರು ಕೇಳಿದ್ರೆ ನಂಗೆ ಒಂಥರ ಖುಷಿ ಅನ್ಸುತ್ತೆ. ಪುಟ್ಟರಾಜ ಅಜ್ಜರು ಅವರು ಆಶ್ರಮದಲ್ಲೇ ಬೆಳೆದವ್ ನಾನು. ಹೌದಾ? ಓಕೆ. ನೋಡಿ ಈಗ ಹೆಂಗ್ ಕನೆಕ್ಟ್ ಆಗ್ಬಿಟ್ರಿ ನೀವು, ಅಂದ್ರೆ ಸ್ಪೆಷಲ್ ಆಗಿ ಕನೆಕ್ಟ್ ಆಗ್ಬಿಟ್ರಿ. ಆ ಊರು ಆ ಹೆಸರು ಕೇಳ್ದಾಗ್ಲೇನೆ ಒಂಥರ ಒಂದು ಪಾಸಿಟಿವ್ ವೈಬ್ ಅದು. ನಮ್ಮ ಅದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ ನೋಡಿದ್ರೆ ಗದಗಿಗೆ. ಓಕೆ, ಸೊ ಇಲ್ಲಿ ಚಿಕ್ಕ ಪುಟ್ಟದಾಗಿ ಶುರು ಆಗಿದ್ದು ಸೀರಿಯಲ್ಗಳೆಲ್ಲ ಮುಗಿಸಿ ಸಿನಿಮಾ ಮಾಡಬೇಕು ಅನ್ನೋ ಲೆವೆಲಿಗೆ ಬಂದ್ಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಏನೋ ಪೇನ್ಫುಲ್ಲು ಗೇನ್ಫುಲ್ಲು ಜರ್ನಿ ಇರುತ್ತೆ ಅಲ್ವಾ? 100%. ಅದು ಇಲ್ಲಾಂದ್ರೆ ಈ ಮಟ್ಟಕ್ಕೆ ಬರೋಕ್ಕಾಗಲ್ಲ. ಹೌದು. ಸೊ ಅದು ಯಾವಾಗ ಈಗ ಸಿನಿಮಾ ಇಂಡಸ್ಟ್ರಿ ಸ್ವಲ್ಪ ಬರೋ ಫಿಲ್ಮ್ ಮೇಕರ್ಸ್ಗೆ ಈಸಿ ಇರ್ಬೋದು, ಬಟ್ ನಾವು ಬಂದಿರೋ ಟೈಮಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಸೊ ಅದು ನಿಮಗೂ ಗೊತ್ತಿರುತ್ತೆ ಎಷ್ಟು ಸ್ಟ್ರಗಲ್ ಅಂತಂದರೆ ಅವಾಗೆಲ್ಲ ನಮಗೆ 50-60 ರೂಪಾಯಿ ಪೇಮೆಂಟು ಲೈಟ್ ಮ್ಯಾನು. ಸೊ 25 ರೂಪೀಸ್ ಬಸ್ ಟಿಕೆಟ್ ಇತ್ತು, ಪಾಸು BMTC 25 ರೂಪಾಯಿ. ಎಸ್, ನಾವು ಒಂದು 25-30 ರೂಪೀಸ್. ಎಸ್, ಅವಾಗ ಅಷ್ಟೇ ಇತ್ತು. ಹೌದಾ? ನನ್ನ ನೆನಪಿದೆ. ಓಕೆ. ಅವಾಗ ಅದು ಪಾಸಿಗೆ ಕೊಡ್ತಾ ಇದ್ರೆ 30 ರೂಪಾಯಿ ಊಟಕ್ಕೆ ಕೊಡ್ತಾ ಇದ್ದಾರೆ ನಮಗೆ. ಅದೇ ಫಸ್ಟ್ ನನ್ನ ಪೇಮೆಂಟ್. ಸೊ ಡೈಲಿ. ಸೊ ಅದಾದಮೇಲೆ ಮತ್ತೆ ಅದೇ ಸೀರಿಯಲಲ್ಲಿ ನಾನು ಲೈಟ್ ಮ್ಯಾನ್ ಆಗಿ ಮುಂದೆ ಹೊರದೆ. ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಸೊ ಅದಾದಮೇಲೆ ಮತ್ತೆ ಚಿಕ್ಕ ಪಾತ್ರಗಳನ್ನು ಮಾಡಿದೆ ನಾನು. ನೋಡಿದ್ರ ಆಯುಷ್ ಮಲ್ಲಿ ಬರೀ ಡೈರೆಕ್ಟರ್ ಅಲ್ಲ, ಆಕ್ಟರ್ ಕೂಡ. ಓಕೆ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಖಂಡಿತ. ಅಲ್ಲಿ ಸೀರಿಯಲಲ್ಲಿ ಇಲ್ಲದೆ ಇದ್ದಾಗ ಬೇರೆಯವ್ರನ್ನೆಲ್ಲ ಹೇಳ್ತಾ ಇದ್ರು. ಯಾಕಂದ್ರೆ ನಾವು ಬಂದಿರೋದು ಅದೇ ಒಂದು ಬಣ್ಣದ ಲೋಕ ಅಟ್ರಾಕ್ಷನ್ ನಮಗೆ. ಸೊ ಬಂದಾಗ ನಮ್ಮ ಮುಂದೆ ಒಂದು ಪಾತ್ರ ಇದೆ, ಅದು ಬೇರೆಯವ್ರಿಗೆ ಕೊಡೋಕೆ ಇಷ್ಟ ಆಗಲ್ಲ. ನಮ್ಮ ಸರ್ ಅದೇನೇ ಇದ್ರು ನಾನು ಮಾಡ್ತೀನಿ ಅಂತಂದಾಗ ಸಣ್ಣ ಪುಟ್ಟದ್ದು ಏನೇ ಇದ್ರು ಅದು ನನಗೆ ಕೊಡ್ತಾ ಇದ್ರು. ಸೊ ಇಲ್ಲಿ ಯಾಕೆ ಮಾಡೋದು, ಅಲ್ಲಿ ಲೈಟ್ ಫ್ಯಾನ್ ಮಾಡ ಅಂತಂದ್ರೆ ಬೋರ್ಡ್ ಟಿಲ್ ಡೌನ್ ಮಾಡೋದು. ಸೊ ಈ ತರ ಆ ಅನುಭವಗಳು ಒಳ್ಳೇದೇ ಅಲ್ವಾ ನಿಮ್ಗೆ? ಇವಾಗ ಎಷ್ಟು ಹೆಲ್ಪ್ ಆಗಿರುತ್ತೆ ಇದು. 100%. ಈಗ ನೋಡಿ, ನಾವು ಇಷ್ಟು ವರ್ಷ ಅನುಭವಿಸಿದ್ವಿ ಅನ್ನೋದು ಆ ಟೈಮ್ ಕಿಲ್ ಆಗಿರ್ಬೋದು, ಬಟ್ ಆ ಅನುಭವ ಅನ್ನೋದು ದೊಡ್ಡದು ಸಿಕ್ಕಿದೆ. ಸೊ ಇಂಡಸ್ಟ್ರಿ ಹೆಂಗೆ ಏನು, ಸೊ ಏನು ಮಾಡಬೇಕು, ಆ ಬೇಸಿಕ್ ಸೀರಿಯಲ್ ಅನ್ನೋದಿದೆ ಅಲ್ವಾ ಇದು. ಸೊ ಅಲ್ಲಿ ಕಲಿಯೋದು ತುಂಬಾ ಯೂನಿವರ್ಸಿಟಿ ಏನ್ ಮಾಡಬೇಕು ಏನಿಲ್ಲ ಅನ್ನೋದು ತುಂಬಾ ಕಲಿತೆ. ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟೇ, ಆರ್ಟಿಸ್ಟ್ಗಳಿಗೂ ಅಷ್ಟೇ. ಎಸ್, ಅಲ್ಲಿ ಕಲ್ತ್ರೆ ಸಿನಿಮಾ ಈಸಿ ಅನ್ನೋ ತರ, ರಂಗಭೂಮಿ ಕಲ್ತ್ರೆ ಎಲ್ಲದೂ ಈಸಿ ಅಲ್ಲ ಹಂಗೆ. ಹೌದು. ಇತ್ತೀಚೆಗೆ ನನಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಬರ್ತಿರ್ತಾರೆ, ಅವ್ರಿಗೆ ನಾನು ಅದೇ ಹೇಳ್ತಾ ಇರ್ತೇನೆ. ಸೊ ನೀವು ಸೀರಿಯಲ್ ಮಾಡಿದಾರಂತ. ಇಲ್ಲ ಸರ್ ಮಾಡಿಲ್ಲ, ಡೈರೆಕ್ಟ್ ಆ ಸಿನಿಮಾ ಮಾಡಿದ್ದೀನಿ. ಫಸ್ಟು ಸೀರಿಯಲ್ ಮಾಡಿ, ಅದ್ರ ಅನುಭವನೇ ಬೇರೆ. ಅದು ಅಲ್ಲಿ ಎಷ್ಟು ಕಲಿತೀವಿ ಅಂತಂದ್ರೆ ಒಂದೊಂದು ಎಪಿಸೋಡ್ ಒಂದೊಂದು ಸಿನಿಮಾ ತರ. ಹೌದು, ಒಂದೊಂದು ಎಪಿಸೋಡ್ ಒಂದೊಂದು ಸಿನಿಮಾ ತರ. ಸೊ ಜೋಕಲ್ಲಿ ರಂಗೋಲಿ ಎಲ್ಲ ನಾವು ಮಾಡ್ತಾ ಇದ್ರಾಗ ಸೊ ಒಂದು 8-9 ಜನ ಆರ್ಟಿಸ್ಟ್ ಇರೋರು, ಅವ್ರಿಗೆಲ್ಲ ಕಾಸ್ಟ್ಯೂಮ್ ನಾನು ನೋಡ್ಕೊತ ಇದ್ದೆ. ಆ್ಯಕ್ಷನ್ ಕಟ್ ನಾವೇ ನೋಡ್ಕೋಬೇಕಾಗ್ತಿತ್ತು. ಒಬ್ಬನೇ ಅಸಿಸ್ಟೆಂಟ್ ಇದ್ದೆ. ಪ್ರಸಾದ್ ಅಣ್ಣ ಅಂತ ಒಬ್ರು ಅಸೋಸಿಯೇಟ್ ಇದ್ರು. ಅಸಿಸ್ಟೆಂಟ್ ಆಗಿ ಅಷ್ಟು ಜನರನ್ನ ನಾವು ಮ್ಯಾನೇಜ್ ಮಾಡೋದಿದೆಯಲ್ಲ, ಕಲಿಯೋದು ತುಂಬ ಇದೆ. ಸೀರಿಯಲ್ ಮಾಡಬೇಕು, ಅದ್ರ ಅನುಭವನೇ ಬೇರೆ. ನೀವು ಸೀರಿಯಲ್ ಮಾಡಿ ಸಿನಿಮಾಗೆ ಬಂದಾಗ ನಿಮಗೆ ಎಲ್ಲದು ಈಸಿ ಆಗುತ್ತೆ. ಕರೆಕ್ಟ್. ನನಗೆ ಇವತ್ತಿಗೂ ಅಷ್ಟೇ, ನಾವು ಪಪ್ಪಿ ಸಿನಿಮಾ ಮಾಡಬೇಕಾದ್ರೆ ಅದು ವಿಚಿತ್ರವಾಗಿ ಮಾಡಿದ್ವಿ ನಾವು. ಅಂದರೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲ ಈ ಸಿನಿಮಾಕ್ಕೆ, ಒಬ್ಬ ಕ್ಯಾಮ್ರಾಮನ್, ಕ್ಯಾಮ್ರಾ ಅಸಿಸ್ಟೆಂಟ್ ಇಲ್ಲ, ಎಲ್ಲ 2-3-4 ಜನ ಸೇರಿ ಮಾಡಿರೋ ಸಿನಿಮಾ ಇದು. ಇದೇ ಒಂದು ವಿಶೇಷ. ಪಪ್ಪಿ ಮಾಡ್ಬೇಕಂತ ಹೆಂಗ್ ಬಂತು, ಹೆಂಗ್ ಶುರುವಾಯ್ತು, ದುಡ್ಡು ಹಾಕಿದ್ಯಾರು, ನಿಮ್ಮನ್ನ ನಂಬಿದ್ಯಾರು, ಕೈ ಹಿಡಿದಿದ್ಯಾರು? ಅಂದ್ರೆ ಅಂದಪ್ಪ ಸಂಕನೂರ್ ಅಂತ ನಮ್ಮ ಸ್ನೇಹಿತರು ಇದ್ದಾರೆ. ಸೊ ನಮ್ಮ ಗದಗ ಭಾಗದವ್ರು ಅವರು. ಸೊ ಮೊದಲು ಒಂದು 8 ವರ್ಷದಿಂದ ಒಂದು ಪರಿಚಯ ಆಗಿತ್ತು ಅಷ್ಟೇ. ಅದಾದಮೇಲೆ ನಮಗೂ ಅವ್ರಿಗೂ ಕನೆಕ್ಷನ್ ಇದ್ದಿಲ್ಲ. ಸೊ ಅದಾದಮೇಲೆ ಅವರು ಒಂದು ಕ್ಯಾಮ್ರಾ ತೊಗೊಂಡ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿ ಮಂತ್ರಾಲಯದಲ್ಲಿ ರಾಯರೇ ಕ್ಯಾಮ್ರಾ ತೊಗೊಂಡಿದ್ದೀನಿ ಏನು ಮುಂದೆ ಅಂತ ಅಂದರು. ಅದಾದ ಒಂದು 5-6 ದಿನಕ್ಕೆ ನನ್ನ ಪರಿಚಯ ಆಗುತ್ತೆ ಅವ್ರಿಗೆ, ರಾಯರು ಪರಿಚಯ ಮಾಡಿಕೊಡ್ತಾರೆ. ಇದೊಂಥರ ಮಿರಾಕಲ್ ಥರ ರಾಯರದು ಅನುಭವ. ಸೊ ನಾನು ರಾಘವೇಂದ್ರ ಸ್ವಾಮಿದು ಗುರುವಾರ ಒಂದು ಸ್ಟೇಟಸ್ ಇಟ್ಟಿದ್ದೆ, ಅದನ್ನ ನೋಡಿಬಿಟ್ಟು ಅವಾಗ 8 ವರ್ಷದಿಂದ ಪರಿಚಯ ಆಗಿರೋದು. ಅವರು ಸ್ಟೇಟಸ್ ನೋಡಿ ಸೊ ಹೇಗಿದ್ದೀರಾ ಅಂತ ಪರಿಚಯ ಮಾಡಿಕೊಂಡು ಬನ್ನಿ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂದರು. ಸರ್ ಆಲ್ಬಮ್ ಸಾಂಗ್ ಎಲ್ಲ ಬೇಡ ಸರ್, ಕ್ಯಾಮ್ರಾನೇ ಇದೆ. ಸೊ ಆ ಕ್ಯಾಮ್ರಾ ಇಟ್ಕೊಂಡು ನಾವೇನಾದ್ರು ಸಿನಿಮಾ ಯಾಕೆ ಮಾಡಬಾರ್ದು ಅಂತ. ಸೊ ಮಾಡೋಣ ಅಂತಂದು ಒಂದು ಲೈನ್ ಕತೆ ಇದ್ದರೆ ಹೇಳಿ ಅಂತಂದಾಗ ಅವಾಗ ಹೇಳಿದ್ದೆ ಪಪ್ಪಿ ಲೈನ್, ಪಪ್ಪಿ ಕತೆ. ಹೇಳಿದ ತಕ್ಷಣ ಅವ್ರು ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಆದರೆ ಈ ಮಟ್ಟಕ್ಕೆ ಬರುತ್ತಂತ ಅವ್ರಿಗೆ ಕನಸಲ್ಲೂ ಅನ್ಕೊಳ್ಳ. ಏನೋ ಒಂದು ಸಿನಿಮಾ ಮಾಡ್ತಾರೆ, ನಮ್ಮ ಕೈಲಾದಷ್ಟು ಕ್ಯಾಮ್ರಾ ಇದೆ, ರಾಯರು ಕಳಿಸಿದ್ದಾರೆ, ಇವರೇ ಸರಿಯಾದ ವ್ಯಕ್ತಿ ಅಂದ್ಕೊಂಡು ಅವರು ನಮ್ಮ ಮುಂದೆ ಕಳಿಸಿ ಹಿಂದೆ ಬರ್ತಾಯಿದ್ರು. ಸೊ ಅವಾಗ ನಡೆದಿರೋ ಜರ್ನಿ ಇದು. ಸೊ ಹಂಗಾಗಿ ಅವರೇ ಬಜೆಟ್ ಹಾಕಿ ಇಲ್ಲಿಗೆ ಬಂದಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಅವ್ರದ್ದು, ಫಸ್ಟು ಪ್ರೊಡಕ್ಷನ್ ಅವ್ರ ಫಿಲಮ್ ಹೌಸಿಂದ. ಸೊ ಇವತ್ತು ಅವ್ರ ಫಿಲಮ್ ಹೌಸು ಒಂದು ಒಳ್ಳೆಯ ಹೆಸರು ಬಂದಿದೆ. ಅದು
BB ಸಂಕನೂರ್ ಅಂತಂದರೆ ಅದು ಒಳ್ಳೆ ಒಂದು ನೇಮೇ ಬಂದಿದೆ ಇವಾಗ. ಇಷ್ಟು ಪಪ್ಪಿ ಟ್ರೈಲರ್ ಇಷ್ಟು ಇಟ್ಟ ಕಾರಣ ಅದೇ ಮೇನ್ ಕಾರಣ. ಈ ಪಪ್ಪಿ ಕತೆ ಹೆಂಗೆ ಹುಡ್ತು? ಪಪ್ಪಿ ಕತೆ ಅಂತಂದರೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದ ಜನರು ಇರ್ತಾರೆ. ಬೆಂಗಳೂರಿಗೆ ತುಂಬ ಜನ ದುಡಿಯೋಕ್ಕೆ ಬರ್ತಾರೆ. ಈ ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಬೀದರು, ವಿಜಯನಗರ ಜಿಲ್ಲೆಯಿಂದ. ಸೊ ಅವ್ರು ಬಂದಾಗ ಇಲ್ಲಿ ಜೀವನ ಹೆಂಗೆ ಕಟ್ಕೋತಾರೆ, ಅವರು ಜೀವನ ಹೆಂಗೆ ಮುಂದೆ ಏನು ಮಾಡ್ತಾರೆ, ಇಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲೂ ನಮ್ಮ ಮನೆ ಹತ್ರನೇ ಮನೆ ಕಟ್ತಾ ಇದ್ದಾರೆ ಒಂದಷ್ಟು ಜನ. ಅಲ್ಲಿ ಒಂದಷ್ಟು ಫ್ಯಾಮಿಲಿಗಳಿದಾವೆ. ದಿನ ಬೆಳಿಗ್ಗೆ 6 ಗಂಟೆಗೆ ರೊಟ್ಟಿ ಬಡಿತಾರ್ರಿ. ಆ ಸೌಂಡೇ ಕರೆಕ್ಟ್ ನಮಗೆ ಅಲಾರಾಮು. ಆ ಮನೆ ಮುಗಿಯೋವರೆಗೂ ಅದೇ ಅಲಾರಾಮ್. ಕರೆಕ್ಟ್ 6 o'clock ಕಟಾಕ್ ಕುಟ್ತಾ ಇರ್ತಾರೆ. ಸೊ ಆ ಥರ ಇಲ್ಲಿ ಬಂದು ಹೆಂಗೆ ಅವ್ರ ಜೀವನ ಕಟ್ಕೋತಾರೆ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಜನ ಅವ್ರಿಗೆ ಎಷ್ಟು ಸಹಾಯಕವಾಗಿರ್ತಾರೆ, ಎಷ್ಟು ಸಹಾಯ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿತ್ತು. ಸೊ ನಾನು ಆ ಭಾಗದವನು ಆಗಿರೋದ್ರಿಂದ ಆ ಜನರು ಡೈಲಿ ಈಗ ನಾವು ಗುಲ್ಬರ್ಗಿಲ್ಲ ರಾಯಚೂರಿಂದ ಬಸ್ಸಲ್ಲಿ ಬರಬೇಕಾದ್ರೆ ಇವತ್ತಿಗೂ ನೀವು ಬೇಕಾದ್ರೆ ಚೆಕ್ ಮಾಡು, ಇವತ್ತಿಗೂ ಮಕ್ಕಳನ್ನ ಮರಿ ಕಟ್ಕೊಂಡು ಅವರು ಏನೋ ರೇಷನ್ ಎಲ್ಲ ತಗೊಂಡು ಅಕ್ಕಿ ಮೂಟೆ ಎಲ್ಲ ತಗೊಂಡು ಮಕ್ಕಳು ಅದನ್ನ ತೊಟ್ಟಿಲು ಒಂದು ಸಾರಿ ಕಟ್ಬಿಟ್ಟು ಅದನ್ನೆಲ್ಲ ಮಕ್ಕಳನ್ನ ಹಾಕ್ಕೊಂಡು ಬರ್ತಾರೆ. ಅದೆಲ್ಲ ನೋಡ್ತಾ ಇದ್ದಾಗ ಹೆಂಗೆ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನಮ್ಮ ಭಾಗದ ಜನರು ಅಂತ ತುಂಬ ನೋವಾಗುತ್ತೆ. ಸೊ ಇದನ್ನು ನಾವು ಏನಾದರೂ ಒಂದು ಸಿನಿಮಾ ಥರ ಹೇಳಿದ್ರೆ ಹೆಂಗಿರುತ್ತೆ, ಅಲ್ಲಿಂದ ಇಲ್ಲಿ ಬರೋದು, ಇಲ್ಲಿ ಸ್ಟ್ರಗಲ್ ಹೆಂಗೆ ಪಡ್ತಾರೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹೌದು, ಎಷ್ಟೋ ಜನರಿಗೆ ಬೆಂಗಳೂರು ಜನರಿಗೆ ಗೊತ್ತಿರಲ್ಲ. ಉತ್ತರ ಕರ್ನಾಟಕ ಜನ ಬರ್ತಾರೆ, ಅವ್ರ ಪಾಡಿಗೆ ದುಡಿತಾರೆ, ಆರಾಮ್ ನೈಟ್ ಹತ್ತಾರೆ, ಇಲ್ಲಿ ಬರ್ತಾರೆ. ಆದರೆ ಬರೋ ಜರ್ನಿ ಇದೆಯಲ್ಲ ನೈಟ್, ಅದು ತುಂಬ ಕಷ್ಟ. ಎಲ್ಲೋ ಒಂದು ಡಾಬಾದ ಹತ್ರ ನಿಂದಿರ್ಸ್ತಾರೆ. ಅಲ್ಲಿ ಊಟ ಮಾಡಬೇಕಾದ್ರೆ ಏನು, ಒಂದು ಡಾಬಾಕ್ಕೆ ಹೋದರೆ 100-200 ರೂಪಾಯಿ ಊಟ ಹೇಳ್ತಾರೆ. ಅಷ್ಟು ದುಡ್ಡು ಕೊಟ್ಟು ಊಟ ಮಾಡೋಷ್ಟು ಶಕ್ತಿ ಅವ್ರಿಗಿರಲ್ಲ. ಸೊ ಮನೆಯಿಂದ ಬುತ್ತಿ ತಂದಿರ್ತಾರೆ, ರೊಟ್ಟಿ ತರ್ತಾರೆ, ಚಟ್ನಿ ತಂದಿರ್ತಾರೆ, ಮೊಸರು ಕಲ್ಸ್ಕೊಂಡು ಊಟ ಮಾಡ್ತಾರೆ. ಅದೇ ಒಂದು ಇದು. ಇಲ್ಲ ಮಾತಾಡೋದು ಬೇರೆ, ಕುತ್ಕೊಂಡು 1000 ಮಾತಾಡ್ತಾರೆ. ಈ ಕ್ಯಾಮ್ರಾ ಮುಂದೆ ಡೈಲಾಗ್ ಹೇಳು, ಇದನ್ನೇ ಹೇಳು ಅಂದಾಗ ಕಷ್ಟ. ನಮಗೆ ಬರಲ್ಲ ಅದು. ಏನೋ ಒಂದು ಓಪನಿಂಗ್ ತಗೋಬೇಕಾದ್ರೆ ನಾವೇ ಹಿಂಗೆ ಅಂದ್ಕೊಂಡ್ರೆ ಬರಲ್ಲ ಅದು. ಆ ಥರ ಅವ್ರನ್ನ ಹೆಂಗೆ ಮೋಲ್ಡ್ ಮಾಡಿದ್ರಿ? ಫಸ್ಟ್ ಅವ್ರು ನೋಡಿದಾಗ ಅವರಿಂದ ಏನು ತಗ್ಸ್ಕೋಬೋದು ಅನ್ನೋದು ಫಸ್ಟ್ ಕಲಿತೆ ನಾನು. ಈಗ ನಾವು ಸಿನಿಮೆಟಿಕಲ್ಲಿ ಡೈಲಾಗ್ ಹೇಳಿದ್ರೆ ಅವ್ರಿಗೆ ಬರಲ್ಲ, ಅದು ನಮಗೆ ಸ್ಟ್ರಗಲ್. ಅದು ಬೇಡ. ಅವ್ರು ಏನು ಹೇಳ್ತಾರೆ ಅವರು ಹೇಳೋದ್ರಲ್ಲಿ ನನ್ನ ಡೈಲಾಗ್ ಇರಬೇಕು. ಈಗ ಅವನೇನೋ ಪರ್ಷ ಆದಿ ಏನು ಮಾತಾಡ್ತಾರಲ್ಲ ಅದರಲ್ಲಿ ನಾನು ಬರ್ದಿರೋ ಡೈಲಾಗ್ ಬರೋಕ್ಕೆ ಇದೇ ನನ್ನ ತಲೆಯಲ್ಲಿ ಫಸ್ಟ್ ಬಂದಿದ್ದು. ಸೊ ಹಂಗಾಗಿ ಅವ್ರನ್ನ ಕ್ಯಾಚ್ ಮಾಡಿ ತುಂಬ ಟ್ರೈನೂ ಮಾಡಿಲ್ಲ. ಫುಲ್ಲು ಟ್ರೈನಿಂಗ್ ಮಾಡಿಬಿಟ್ರೆ ಏನಾಗುತ್ತೆ, ಅದು ಸಿನಿಮೆಟಿಕ್ ಆಗುತ್ತೆ. ಇದು ಸಿನಿಮೆಟಿಕ್ ಥರ ಬರಬಾರ್ದು, ರೆಗ್ಯುಲರ್ ಬೇಡ. ಇದನ್ನು ಒಂಥರ ಡಿಫ್ರೆಂಟಾಗಿ ಹೇಳ್ಬೇಕು ಅಂತ ನನ್ನ ಆಸೆ. ಹಂಗಾಗಿ ಅವ್ರಿಗೆ ಜಾಸ್ತಿ ಟ್ರೈನೂ ಮಾಡಿಲ್ಲ. ಎಲ್ಲಿ ಸಿಕ್ಕಿದ್ರು ಅವರಿಬ್ರು? ಅವರು ಜಗದೀಶ್ ಅನ್ನೋನು ಇದ್ದಾನಲ್ಲ, ಅವನು ರೀಲ್ಸ್ ಮಾಡ್ತಾಯಿದ್ದ ಮೇಡಮ್. ರೀಲ್ಸ್ ಮಾಡ್ತಾ ಇದ್ದಾಗ ಅವ್ನು ರೀಲ್ಸ್ ನೋಡಿದೆ. ನಾನು ಕತೆ ಬರ್ಕೊಂಡಿದ್ದೆ ಅಷ್ಟೊತ್ತಿಗೆ. ಬರ್ಕೊಂಡಾಗ ಆ ಕತೆಗೆ 2 ಹುಡುಗರನ್ನ ಹುಡುಕ್ತಾ ಇದ್ದಾಗ ಯಾರೂ ಸಿಗ್ತಾ ಇದ್ದಿಲ್ಲ. ಇಲ್ಲಿ ಬೆಂಗಳೂರರೆಲ್ಲ ನೋಡ್ತಾ ಇದ್ದೆ. ಆಗ ಸ್ಲ್ಯಾಂಗ್ ಸೆಟ್ ಆಗಲ್ಲ, ಅದು ನಮ್ಮ ಉತ್ತರ ಕರ್ನಾಟಕ ಸೊಗಡು ಬೇಕಾಗಿದ್ದಾನೆ. ನೋಡ್ತಾ ಇದ್ದಾಗ ಹಾಗೆ ಇವ್ನು ರೀಲ್ಸ್ ನೋಡಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ನಮ್ಮ ಟ್ರೈಲರ್ ನೋಡಿ ಎಷ್ಟು ಇಷ್ಟಪಟ್ಟಿದ್ದೀರ, ನಾನು ಅವ್ನು ರೀಲ್ಸ್ ನೋಡಿ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದೆ. ಇದು ಚೆನ್ನಾಗಿದ್ದಾನಲ್ಲ ಇವನು, ಡೈಲಾಗ್ ಡೆಲಿವರಿ ತುಂಬ ಚೆನ್ನಾಗಿದೆ, ಇವನು ಹೆಂಗೆ ವಾಯ್ಸ್ ತುಂಬ ಚೆನ್ನಾಗಿದೆ, ಹೇಗಾದ್ರೆ ಕಾಂಟ್ಯಾಕ್ಟ್ ಮಾಡಬೇಕು ನನಗೆ ಅಂದ್ಕೊಂಡೆ ಸಿಕ್ಕ ಹೀರೋ ಅಂತ. ಬಟ್ ಹೀರೋ ಸಿಕ್ಕಾದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಫೋನ್ ನಂಬರ್ ಇಲ್ಲ, ಅದಕ್ಕೆ ಲಿಂಕ್ ಯಾರ್ದಿಲ್ಲ. ನಾನು ಮೆಸೇಜ್ ಎಲ್ಲ ಹಾಕ್ತಿದ್ದೆ, ಇನ್ಸ್ಟಾಗ್ರಾಮದಲ್ಲಿ ಎಲ್ಲ ಇದಾಗ್ತಿದ್ದೀನಿ, ರೆಸ್ಪಾನ್ಸ್ ಇಲ್ಲ. ಒಂದು 5 ದಿನ 6 ದಿನ ಆಯಿತು, ಏನು ರೆಸ್ಪಾನ್ಸ್ ಇಲ್ಲ. ಆ ಇನ್ಸ್ಟಾಗ್ರಾಮ್ ಇವರು ಜಗದೀಶ್ವರು ಇನ್ಸ್ಟಾಗ್ರಾಮ್ ಬೀರಪ್ಪ ಅಂತ ಅವ್ರ ಅಣ್ಣ ಇದು ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಫೇಸ್ಬುಕ್ಕಿಗೆ ಹೋಗಿ ನಂಬರ್ ತಗೊಂಡು ಕಾಲ್ ಹಚ್ಚಿದೆ. ಸರ್ ಬ್ರದರ್, ನಾನು ಈ ಥರ ಬೆಂಗಳೂರಿಂದ ಫಿಲಮ್ ಡೈರೆಕ್ಟ್ರು. ಸೊ ಒಂದು ಕತೆ ಮಾಡಿದ್ದೀನಿ, ಒಂದು ನಾಯಿ ಇರುತ್ತೆ, ಆಮೇಲೆ ನಿಮ್ಮ ತಮ್ಮ. ಸೊ ಅವ್ನು ಇಬ್ಬರದ್ದು ಒಂದು ಬಾಂಡಿಂಗ್ ಕತೆ ಇದೆ, ತುಂಬ ಚೆನ್ನಾಗಿದೆ, ದಯವಿಟ್ಟು ಅವನು ಕಳಿಸ್ಕೊಡ್ತೀರಾ ಅಂತ. ಇಲ್ಲ ಸರ್, ನಾವೆಲ್ಲ ಸಿನಿಮಾಕ್ಕೆಲ್ಲ ಕಳ್ಸಂಗಿಲ್ಲ ಅಂತ ಫುಲ್ಲು ಇದು ಮಾಡಿಬಿಟ್ರು. ಅವ್ರಿಗೆ ಎಷ್ಟು ಕನ್ವೆ ಮಾಡಿದೆ ಇದಾಗಲಿಲ್ಲ. ಅವ್ರು ನನ್ನನ್ನು ನಂಬಲೇ ಇಲ್ಲ. ಹೆದರಿಕೆ ಅಲ್ವಾ, ಯಾರು ಏನೋ ಮಕ್ಕಳನ್ನ ಕಳ್ಸೋದು. ಇದು ಬೆಂಗಳೂರವರು ಅಂತಂದರೆ ಅವರು ಸಿನಿಮಾ ಅಂತಂದರೆ ಹೊಸ ಜಗತ್ತು ನಮ್ಮ ಭಾಗದವ್ರಿಗೆ. ಸೊ ಹಂಗಾಗಿ ಅವ್ರು ನಮ್ಮನ್ನು ಇದು ಮಾಡಲೇ ಇಲ್ಲ. ಸರ್ ನಾನು ಹೇಳಿದೆ, ದಯವಿಟ್ಟು ನಿಮ್ಮ ಊರ ಹೆಸರು ಗೊತ್ತಿಲ್ಲ, ಇಲ್ಲಾಂದರೆ ಡೈರೆಕ್ಟ್ ಊರಿಗೆ ಹೋಗಿ ಅಲ್ಲಿ ಯಾರಾದರೂ ಈ ಹುಡುಗನ ನೋಡಿದ್ರೆ ಅವ್ರ ಮನೆ ತೋರಿಸಿ ಅಂತ ಕೇಳ್ಬೋದಿತ್ತು. ಊರ ಹೆಸರು ಗೊತ್ತಿದ್ದಿಲ್ಲ. ಸೊ ಅವಾಗ ಅವರು ಬೀರಪ್ಪನ ಊರ ಹೆಸರು ಹೇಳ್ದೆ, ಅಣ್ಣ ನಮ್ಮದು ಕೊಪ್ಪಳ ಹತ್ರ ಅಲ್ವರ್ತಿ ಅಂತಂದು. ಆವಾಗ ನಾನು ನನ್ನ ಟೀಮ್ ಜೊತೆ ಹೋಗಿ, ಸೊ ಅವ್ರ ಮನೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಇವ್ರದ್ದು ಒಂದು ತುಂಬ ಕುಟುಂಬ, ಒಂದು 50-60 ಜನ ಇದ್ದಾರೆ. 4-5 ಮನೆ ಒಟ್ಟಿಗೆ ಇದ್ದಾವೆ, ಒಂದು ಮನೆ ದೊಡ್ಡ ಕುಟುಂಬ ಇವ್ರದ್ದು, ತುಂಬ ಕುಟುಂಬ. ಸೊ ಅವ್ರಿಗೆ ಹೋಗಿ ಅವ್ರಿಗೆಲ್ಲ ಕತೆ ಹೇಳಿದ್ದೇ ಒಂದು ವಿಶೇಷ ಅವ್ರಿಗೆ.
ಅವ್ರಿಗೆ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಅಕ್ಕ ತಮ್ಮ ತುಂಬ ಇದ್ದಾರೆ. 5-5 ನಿಮಿಷಕ್ಕೆ ಒಬ್ಬೊಬ್ರು ಬರ್ತಾರೆ ಅಲ್ಲಿ. ಫಸ್ಟಿಂದ ಮತ್ತೆ ಕತೆ ಹೇಳ್ಬೇಕು. ಅವ್ರ ಚಿಕ್ಕಪ್ಪಗೆ ಹೇಳಿದೆ, ಮುಗಿತಾ ಅದು ದೊಡ್ಡಪ್ಪ ಬಂದೆ ಅಣ್ಣ ಅವ್ರಿಗೊಂದ್ಸತಿ ಹೇಳ್ಬಿಡೋಣ, ಅವರೇ ಮೇನ್. ಮತ್ತೆ ಅವ್ರಿಗೆ ಕತೆ ಹೇಳೋದು, ಅಣ್ಣ ಹಿಂಗಿರುತ್ತೆ ನಾಯಿ ಜೊತೆ ಹಿಂಗೆ ಬಾಂಡಿಂಗ್ ಇರುತ್ತೆ, ನಾಯಿ ತುಂಬ ಚೆನ್ನಾಗಿದೆ. ಅವಾಗ ಲಾಸ್ಟ್ಗೆ ಅವ್ರ ಅಮ್ಮ ಬರೋರು, ಅಣ್ಣ ಅವ್ರ ಅಮ್ಮವ್ರಿಗೆ ಒಂದು ಅವರು, ಯಾಕಂದ್ರೆ ಅವ್ರು ಹೂ ಅಂದರೆ ಎಲ್ಲರೂ ಕಳ್ಸ. ಅವ್ರ ಅಮ್ಮಗೆ ಹೇಳೋದು, ಲಾಸ್ಟಿಗೆ ಅಜ್ಜಿ ಬಂದರು ಕೋಲ್ ಹಿಡ್ಕೊಂಡು, ಇಷ್ಟೇ ಇದಾರ ಇಲ್ಲ ಇನ್ನು ಯಾರನ್ನಿದ್ರೆ ಒಟ್ಟಿಗೆ ಕರೆಸಿಬಿಡ, ಈಗ ಪದೇ ಪದೇ ಹೇಳೋಕ್ಕಾಗಲ್ಲ ಅಂತ. ಮತ್ತು ಎಲ್ಲರನ್ನು ಸೇರಿಸಿ ನಾನು ಎಲ್ಲ ಹೇಳಿ, ನಾನು ಈ ಥರ ಇರುತ್ತಂತ ಹೇಳಿ, ಸೊ ಆಗ ಅವರು ನನಗೆ ಪರ್ಮಿಷನ್ ಕೊಟ್ಟಿದ್ದಾಯ್ತು. ಜಗತ್ತಿಗೆ ಈಶ ಸಿಕ್ಬಿಟ್ಟ. ಜಗತ್ತಿಗೆ ಈಶ ಸಿಕ್ಕ. ಅವಾಗ ಅವ್ರ ಜೊತೆ ಕರ್ಕೊಂಡು ಸೀದಾ ಮಂತ್ರಾಲಯಕ್ಕೆ ಹೋಗಿ ರಾಯರ ಮಠದಲ್ಲಿ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಅವನೇನು ಅದೃಷ್ಟ ನೋಡಿ. ಅದೃಷ್ಟ.